ಇದು ನಮ್ಮದೇ ಸ್ವಂತ ದುಡಿಮೆ, ಇದು ನಮ್ಮದೇ ಆದಂತ ಒಂದು ವ್ಯಾಪಾರ ವಹಿವಾಟ. ಫುಡ್ ಬಿಸ್ನೆಸ್ ನಮಗೆ ಒಳ್ಳೆ ಇರೋದ್ರಿಂದ ನಾವು ಚಹಾ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಹುಡುಕ್ತಾ ಇದ್ವಿ. ಆಗ ನಮಗೆ ರೆಕಮೆಂಡ್ ಆಗಿದ್ದು ನಮಗೆ ಪ್ರಾಚೀನ ಚಹಾ. ಇದು ಯಾಕೆ ಪ್ರಾಚೀನ ಚಹಾನೇ ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಕನ್ನಡಿಗರ ಒಂದು ಸಂಸ್ಥೆ. ನಮ್ಮ ಕನ್ನಡಿಗರ ಸಂಸ್ಥೆ ಅಂದಾಗ ನಮ್ಮ ಕನ್ನಡದವರು ಬೆಳಿಬೇಕು ಅನ್ನೋ ಉದ್ದೇಶ ಅವ್ರಿಗೂ ಜಾಸ್ತಿ. ಆಮೇಲೆ ಹಳೆ ಕಾನ್ಸೆಪ್ಟ್ ನೋಡಿ, ಮಹಾರಾಜರು ಎಲ್ಲ ಮಹಾರಾಜರುಗಳನ್ನು ನಾವು ನೆನೆಸ್ಕೊಂತಾ ಇದೀವಿ. ಇಲ್ಲಿ ಪ್ರತಿಯೊಬ್ರು ಮಹನೀಯರಿದ್ದಾರೆ. ಈ ಮಹನೀಯರು ಯಾವ ರೀತಿ ಅಂತ ಅಂದ್ರೆ ನಾವು ಎಷ್ಟೋ ಜನನ ಮರ್ತ್ಬಿಟ್ಟಿದೀವಿ. ನಾವು ಇಲ್ಲಿ ಬರೋ ಜನಕ್ಕೆ ಈ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಕನ್ನಡಿಗರ ಶೌರ್ಯ ಎಲ್ಲವನ್ನು ಪರಿಚಯ ಮಾಡ್ಬೇಕು ಅಂತಾನೆ ನಾವು ಇದೀವಿ. ಈಗ ಹಿತ್ತಾಳೆ ಪಾತ್ರೆನ ಯಾರು ಉಪಯೋಗಿಸ್ತಾ ಇದ್ದೀವಿ, ನಾವು ಹಿತ್ತಾಳೆ ಪಾತ್ರೆ ಉಪಯೋಗಿಸ್ತಾ ಇದೀವಿ. ಮತ್ತೆ ಯಾವ ರೀತಿ ಅಂದ್ರೆ ಒಂದು ಒಳ್ಳೆ ಟೀ ಕೊಡ್ಬೇಕು ಅಂತ ನಾವು ಇಲ್ಲಿದ್ದೀವಿ ಸರ್. ಪ್ರಾಚೀನ ಅಂದಿದ ತಕ್ಷಣ ಪ್ರಾಚೀನ ಅನ್ನೋದಲ್ಲ, ಅದು ಒಂದು ಆಯುರ್ವೇದಿಕ್. ಪ್ರಾಚೀನ ನಾವು ತಗೋಬೇಕು ಅನ್ನೋ ಮೊದಲು ನಾವು ಒಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದೆ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಈಗ ಟೀ ಕಾನ್ಸೆಪ್ಟು ನಾವು ಮನಸ್ಸಿಗೆ ಬಂದಿದ್ದು ಯಾವಾದ್ರು ಫುಡ್ ಬಿಸ್ನೆಸ್ ಮಾಡಬೇಕು. ಈಗ ಫುಡ್ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಕುತ್ಕೊಂಡು ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಒಂದು ಟೀ ಬಿಸ್ನೆಸ್ ಮಾಡಬೇಕು. ಅವಾಗ ಹುಡುಕಿದ್ದು ನಮಗೆ ಮೊದಲ ಆದ್ಯತೆ ಸಿಕ್ಕಿದ್ದು ಪ್ರಾಚೀನ. ಸರ್, ಅಶ್ವಗಂಧ ಇದಾಗ್ಬೇಕಾದ್ರೆ ಯಾವ ಥರ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರ. ಈಗ ಪ್ರಾಚೀನ ಚಹಾವನ್ನ ಈಗ ಅಪ್ರೋಚ್ ಆದಾಗ ನಾನು ಅವ್ರು ಫಸ್ಟು ಕುಡಿದ ಅಶ್ವಗಂಧ ಟೀ ಕುಡಿದ ತಕ್ಷಣ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಹೋದಾಗ ಭಾಳ ಒಳ್ಳೆಯ ಇನ್ಫಾರ್ಮೇಷನ್ ಬರ್ತೀನಿ. ಒಳ್ಳೆ ಟೀ ಅದು ಯಾಕೆ ನಾನೇ ಮಾಡಿ ಒಳ್ಳೆ ಜನಗಳಿಗೆ ತಲುಪಿಸ್ಬಾರ್ದು, ಜನಗಳಿಗೂ ಒಳ್ಳೆ ಟೀ ಕೊಟ್ಟಂಗಾಗುತ್ತೆ. ಒಂದು ಪ್ರಾಚೀನ ಅನ್ನೋ ಒಂದು ಹೆಸರು ಇದೆ, ನಮ್ಮ ರಾಜರ ಮಹಾರಾಜರ ಬಗ್ಗೆ ಒಂದು ಮಾಹಿತಿ ಕೂಡ ಆಗುತ್ತೆ, ಕನ್ನಡದ ಒಂದು ಸುಗುಣ ಆಗುತ್ತೆ. ಎಲ್ಲ ರೀತಿಯಿಂದ ಯೋಚನೆ ಮಾಡಿದಾಗ ಅಶ್ವಗಂಧನೇ ತುಂಬ ಹೈಲೈಟ್ ಆಗ್ತದೆ. ಅಶ್ವಗಂಧದಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ಒಂದು. ಬಟ್ ನಾನು ಅದನ್ನು ಕುಡಿದ್ಮೇಲೆ ನಾನು ಫ್ಯಾನ್ ಆಗಿ ಇದೆಲ್ಲ ಹಾಕಿಸಿದ್ದೆ. ಸರ್, ಈ ಬ್ರ್ಯಾಂಡ್ ಒಂದೇ ಇರೋದು ಬೇರೆ ಕಡೆ ಮಾಡೋಕ್ಕೆ ಸೆಂಟರ್ ಇವಾಗ ನಾವು ಹೊಸದಾಗಿ ಮಾಡಿದ್ದೀವಿ. ಇನ್ನೂ ನಮಗೆ ಭಗವಂತ ಎಲ್ಲ ಚೆನ್ನಾಗಾಯಿತು ಅನ್ನೋ ಎಲ್ಲ ಇದ್ರ ಬಗ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ನಾವು ಇನ್ನೂ ಒಂದು 2-3 ಬ್ರಾಂಚ್ ಮಾಡಬೇಕು ಅಂತ ಇದ್ದೀವಿ. ನಾವೇ ವೈಯಕ್ತಿಕ ಮುಂದಿನ ಗುರಿ ಅಂದರೆ ಈಗ ಆಲ್ರೆಡಿ ಕಸ್ಟಮರ್ಗೆ ಒಳ್ಳೆ ಟೀ ಸಿಗ್ತಾ ಇದೆ. ಕಸ್ಟಮರ್ ಒಬ್ಬರಿಂದ ಒಬ್ಬರು ಉಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮಿಂದ ಹೋದ್ರು ಇನ್ನೂ ನಮಗೆ ಇನ್ನೂ ಒಳ್ಳೇದಾಗಬೇಕು ಅಷ್ಟೇ. ಜಾಸ್ತಿ ಜನಕ್ಕೆ ತಲುಪಬೇಕು, ಮೀನು ಎಲ್ಲರಿಗೂ ತಲುಪ್ತಾ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಅಶ್ವಗಂಧ ಮತ್ತು ವುಮನ್ ಸ್ಪೆಷಲ್ ಅಂತ ಒಂದು ಟೀ ನಾವು ಯಾರು ವುಮನ್ ಸ್ಪೆಷಲ್ ಟೀನ ಯಾರು ಇಂಟ್ರಡ್ಯೂಸ್ ಮಾಡಿ. ಬಟ್ ಲೇಡೀಸ್ ಅದ್ರ ಬಗ್ಗೆ ನಾವು ಒತ್ತಾಯಪೂರ್ವಕವಾಗೇ ಕೊಡ್ತಾ ಇದ್ದೀವಿ. ಒಂದು ಸಲ ಕೊಡ್ತಿರೋರು ಮತ್ತೆ ಬರ್ತದೆ. ಮತ್ತು ಇನ್ನೊಂದು ನಮಗೆ ರಾ ಮೆಟೀರಿಯಲ್ ಎಲ್ಲ ವಿತಿನ್ 1 ಡೇಲೇ ಕೊಡ್ತಾರೆ. ಬೇರೆಯವರೆಲ್ಲ ನಿಮಗೆ 1 ವಾರ ಸ್ಟಾರ್ಟ್ ಮಾಡಿ ಆ ಥರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನಮಗೆ ಇದೆ. ಬಟ್ ಇವ್ರ ಕಡೆಯಿಂದ ಎಲ್ಲ ರೀತಿ ಸಪೋರ್ಟ್ ಇದೆ. ಇಲ್ಲಿ ಕನ್ನಡಿಗರೇ ಬೆಳೆಸ್ತಾ ಇರೋದ್ರಿಂದ ನಾವು ಕನ್ನಡಿಗರನ್ನ ಬೆಳೆಸ್ಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಷ್ಟೇ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿದ್ಧಾಂತ ಒಂದೇ, ಏನೇ ಮಾಡು ಶ್ರದ್ಧೆಯಿಂದ ಮಾಡು, ಫಲ ದೇವ್ರಿಗೆ ಅಷ್ಟೇ. ನಾವು ರಾಜ್ಕುಮಾರ್ ಭಕ್ತರಾಗಿರೋದ್ರಿಂದ ಅವ್ರು ಬರೀ ಅವ್ರನ್ನ ಮಾತನ್ನ ಕೇಳಿ ಬಿಡಬಾರ್ದು, 4 ಜನಕ್ಕೆ ಅದನ್ನು ತಲುಪಿಸ್ಬೇಕು. ಯಾವಾಗ ನಮಗೆ ಈ ಥರ ಪ್ರಾಚೀನದವರು ನಮ್ಮ ಕನ್ನಡದವರೇ ಆಗಿದ್ದಾರೆ ನಾವು ಮೊದಲ ಆದ್ಯತೆ ಅವ್ರಿಗೆ ಕೊಡ್ತೀವಿ. ಯಾವುದೇ ರೀತಿ ನಾವು ಬೇರೆಯವ್ರನ್ನ ಹುಡುಕಕ್ಕೆ ಹೋಗಬೇಕು. ನಮ್ಮ ಕನ್ನಡದವ್ರು ಬೆಳಿಬೇಕು, ಉಳಿಬೇಕು. ನಾವು ಅಷ್ಟೇ ಕೇಳ್ಕೊತಾ ಇದ್ದೀವಿ. ಕನ್ನಡಿಗರು ಒಂದು ಪ್ರೀತಿಯಿಂದ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಕನ್ನಡಿಗರಲ್ಲಿ ನಮ್ಮ ಹನುಮನ್ ನಗರ ಮಹಾಜನತೆಯಲ್ಲಿ ಎಲ್ಲರೂ ನಮ್ಮ ಕನ್ನಡಿಗರೇ ಜಾಸ್ತಿ ಇದ್ದಾರೆ. ಶ್ರೀನಗರ, ಹನುಮನ್ ನಗರ ಮತ್ತು ಈ ಬ್ಯಾಂಕ್ ಕಾಲೋನಿ ಕಡೆ ಎಲ್ಲರೂ ಬರಬೇಕು, ನಮ್ಮನ್ನು ಹರಿಸ್ಬೇಕು. ಕನ್ನಡಿಗರಿಗೊಂದು ಶಕ್ತಿ ತುಂಬಬೇಕು. ಇದೇ ನಮ್ಮ ಕಳಕಳಿ. ನಮಸ್ಕಾರ ಸರ್. ನಾವು ಇತ್ತೀಚೆಗೆ ಇಲ್ಲಿ ತುಂಬಾನೇ ಅಡಿಕ್ಷನ್ ತರ ಆಗ್ಬಿಟ್ಟಿದೆ. ಎಸ್ಪೆಷಲಿ ಅಶ್ವಗಂಧ ಟೀ, ಲೆಮನ್ ಟೀ. ನಮ್ಮ ಫ್ರೆಂಡ್ಸ್ ಎಲ್ಲ ಡಮ್ ಟೀ ಅಂತ ಇಷ್ಟಪಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಏನಂದ್ರೆ ನಿಮ್ಗೆ ಟೇಸ್ಟ್, ನಿಮ್ಗೆ ಇಲ್ಲಿ ತರ ಟೀ ಇನ್ನೆಲ್ಲೂ ಟೇಸ್ಟ್ ಮಾಡಿಲ್ಲ. ನಾನ್ ತುಂಬಾ ಹಿಂದೆ ಮೈಸೂರಲ್ಲಿ ಒಂದ್ ಕಡೆ ಕುಡ್ದಿದ್ದೆ, ಅದು ಬಿಟ್ರೆ ಆ ತರ ಟೇಸ್ಟ್ ಇಲ್ಲ ನೋಡ್ತಾರೆ. ಇವನ್ ತುಳಸಿ ಟೀ ಅಂತ ಮಾಡ್ತಾರೆ. ಅದು ಹೆಂಗೆ ಅಂದ್ರೆ ನಿಮ್ಗೆ ಶೀತ ಗೀತ ಎಲ್ಲ ಆಗಿದ್ರೆ ನಿಮ್ಗೆ ಅದೊಂಥರ ಕ್ಲಿಯರ್ ನೋಸ್ ಆಗುತ್ತೆ. ನಿಮ್ಗೆ ಗಂಟ್ಲು ಕೆರೆತ ಈ ಥರದ್ದು ಏನಾದ್ರು ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ದಯವಿಟ್ಟು ಬಂದು ಇಲ್ಲೊಂಥರ ಟೇಸ್ಟ್ ಮಾಡಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.